ಸಂಜಯ್ ಸರ್ ಎಕ್ಸ್ಟ್ರಾ ಹುಬ್ಳಿ ಭಾಷೆಯಲ್ಲಿ ಮಾತಾಡ್ತಾರೆ, ಎಕ್ಸ್ಟ್ರಾರ್ಡನರಿ ಮಾಡ್ತಾರೆ. ಇಲ್ಲ 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 ಇಲ್ಲ, ಈ ಮ್ಯಾಚ್ ಪೂರ್ತಿ ಅವರು ಹುಬ್ಳಿ ಭಾಷೆಲ್ಲೇ ಮಾಡ್ತಾರೆ. ಜಿಂಕೆಯಂತೆ ಜಿಗಿಯುವ ಆಟಗಾರರಿದ್ದಾರೆ, ಹುಲಿಯಂತೆ ಎಗರುವ ಆಟಗಾರರಿದ್ದಾರೆ. ಇಬ್ಬರು ಮೈದಾನಕ್ಕಿಳಿದ ನಂತರ ಯಾವ ರೀತಿಯ ಪ್ರದರ್ಶನವನ್ನ ಮಾಡ್ತಾರೆ ಅನ್ನೋದನ್ನ ಕಾದು. ಕ್ಯಾಪ್ಟನ್ ಈಗ ತಮ್ಮ ತಂಡವನ್ನ ಸೇವ್ ಮಾಡೋದಕ್ಕೆ ತಾವೇ ರೈಡ್ಗೆ ಹೋಗಿರುವಂಥದ್ದು. ಹೋಗೋ ಜೊತೆನಲ್ಲಿ ಒಂದು ಪಾಯಿಂಟ್ ಅನ್ನ ತಮ್ಮ ತಂಡಕ್ಕೆ ಹಾಕೊಂಡಿರುವಂಥದ್ದು ತಂಡದ ಕ್ಯಾಪ್ಟನ್ ನಂದು. ಅವ್ರನ್ನ ಮತ್ತೆ ಆಲ್ ಔಟ್ ಮಾಡುವ ಹಂತದಲ್ಲಿ ಮುನ್ನುಗ್ತಿರುವಂತಹ ಆಟಗಾರ್ತಿ. ಈ ಜೊತೆಯಲ್ಲಿ ಫಿನಿಕ್ಸ್ ಏಂಜಲ್ಸ್ನ ಎಲ್ಲ ಆಟಗಾರರನ್ನ ಆಲ್ ಔಟ್ ಮಾಡಿರುವಂತಹ ಉತ್ಸವ್ ವಾರಿಯರ್ಸ್ ಆಲ್ ಔಟ್. ಈ ಹಂತದಲ್ಲಿ ಟೈಮ್ ಔಟ್, ಈ ಹಂತದಲ್ಲಿ ಪಾಯಿಂಟ್ಸ್ 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 ತಂಡದ ಸ್ಕೋರ್ ಸೊ ಈ ಹಂತದಲ್ಲಿ ಉತ್ಸವ್ ವಾರಿಯರ್ಸ್ 12 ಅಂಕವನ್ನ ಗಳಿಸಿದ್ರೆ ಫಿನಿಕ್ಸ್ ಏಂಜಲ್ಸ್ 4 ಅಂಕವನ್ನ ಗಳಿಸಿರುವಂಥದ್ದು. 8 ಅಂಕಗಳ ಡಿಫರೆನ್ಸ್ ನಲ್ಲಿ ಇರುವಂಥದ್ದು. ಇದು ಕೂಡ ಹಿಂದಿನ ಪಂದ್ಯದಂತೆ ನೀನಾ ನಾನಾ ಪಂದ್ಯ ಆಗುತ್ತಾ ಕಾದ್ ನೋಡ್ಬೇಕು. ನಿಮ್ ತೆಗಿತಾರೆ, ನಿಮ್ ತಗೊಳ್ಳಿ ಬಸ್. ಆಡಿದಂತಹ ಎಲ್ಲ ರೈತರು ತಮ್ಮ ತಂಡಕ್ಕೆ ಅಂಕವನ್ನು ಗಳಿಸಿರುವಂತಹ ಆಟಗಾರ್ತಿ ಉತ್ಸವ್ ವಾರಿಯರ್ಸ್ನ ಆಟಗಾರ್ತಿ. ಪಾಯಿಂಟ್ ಕೊಡಿ ಅಂದರೆ ಟಿ ಶರ್ಟ್ ಹಾಕಿ ಕೊಟ್ಕೊತಾ ಇದ್ರೆ ಇದು ಎಕೋ ಹೊಡಿತಿದೆ.